ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಮಾವಿನ ಹಣ್ಣಿನ ರೆಸಿಪಿನ ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀನಿ ನಿಮ್ಮ ಜೊತೆ. ಇದು ಬಂದ್ಬಿಟ್ಟು ಮಾವಿನ ಹಣ್ಣಿನ ಶೇಖರಣೆ ಅಂತ ಹೇಳಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ಬಹಳಷ್ಟು ಜನಕ್ಕೆ. ಇವತ್ತು ಮಳೆ ಈ ರೀತಿ ಬೀಳ್ತಾಯಿತ್ತು, ಒಂಥರ ಜೋರಾಗಿ ಈವ್ನಿಂಗು ಒಂಥರ ಥಂಡಿ ಫೀಲ್ ಆಗ್ತಾಯಿತ್ತು, ಚೆನ್ನಾಗಿತ್ತು ವೆದರ್. ಹಾಗಾಗಿ ಇದು ಒಂದು ಕ್ಲಿಪ್ಪನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಇನ್ನು ಮಾವಿನ ಹಣ್ಣಿನ ಶೇಖರಣೆ ಬಂದ್ಬಿಟ್ಟು ಈ ರೀತಿ ಮಾಡ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿ ಕೂಡ ಆಗಿರುತ್ತೆ. ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನೀವು ಸಹ ಒಮ್ಮೊಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಬಂದ್ಬಿಟ್ಟು. ಇದಕ್ಕೆ ಈ ರೀತಿ 3 ಮಾವಿನ ಹಣ್ಣನ್ನು ತಗೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಇತ್ತು. ಇದಕ್ಕೆ ಮಾವಿನ ಹಣ್ಣು ಸ್ವೀಟಾಗಿ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು 3 ಮಾವಿನ ಹಣ್ಣನ್ನು ತಗೊಂಡು ಈ ರೀತಿ ಕಟ್ ಮಾಡಿ ಅದನ್ನು ಓಟೆ ಸಮೇತ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ. ಅಂದರೆ ಇದನ್ನು ಈ ಥರ ಈಚ್ಕೋಬೇಕಾಗತ್ತೆ, ಅಂದರೆ ರಸ ಮತ್ತು ಪಲ್ಪ್ ಏನಿದೆಯಲ್ಲ ಅಂತ ಕರಿತೀವಲ್ಲ, ಅದನ್ನು ಒಂದು ಕಡೆ ಸೇರಿಸ್ಕೋಬೇಕಾಗುತ್ತೆ ಪಾತ್ರೆಗೆ. ಹಾಗಾಗಿ ನಾನೇನು ಮಾಡ್ತಿದ್ದೆ ಅಂದರೆ ಫಸ್ಟು ಸಿಪ್ಪೆನ ಸುಲ್ಕೊಂಬಿಟ್ಟು ಅದರಲ್ಲಿರ್ತಕ್ಕಂಥ ರಸನ ಒಂದು ಪಾತ್ರೆಗೆ ಹಿಂಡ್ಕೊಂಡು, ನಂತರ ಇದೇ ರೀತಿ 3 ಮಾವಿನ ಹಣ್ಣನ್ನು ಇದೇ ರೀತಿ ಮಾಡ್ಕೊಂಡಿದ್ದೀನಿ ನಾನು. ನಂತರ ಆ ಓಟೆಲಿರ್ತಕ್ಕಂಥ ರಸವನ್ನು ಹಿಂಡ್ಕೊಂಡ್ರಾಗುತ್ತೆ ಅಂಥೇಳಿ ಈ ರೀತಿ ನಿಧಾನಕ್ಕೆ ಮಾಡ್ಕೋಬೇಕು. ಒಂಥರ ಕಚ್ಚಿ ಅಂತ ಅನ್ನಿಸ್ತಿರುತ್ತೆ, ಆದ್ರೂ ಸ್ವಲ್ಪ ಪೇಷನ್ಸಿಂದ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ರಸ ಅನ್ಕೋದು ಸಹಜ. ಹಾಗಾಗಿ ನಿಧಾನಕ್ಕೆ ಮಾಡಿಕೊಂಡ್ರೆ ಆ ರೀತಿ ಏನೂ ಆಗೋದಿಲ್ಲ. ನೋಡಿ, ಈ ರೀತಿ ಸಿಪ್ಪೆನ ಫಸ್ಟ್ ಬಿಡಿಸ್ಕೊಂಡು ಸಿಪ್ಪೆಲಿರ್ತಕ್ಕಂಥ ರಸನೆಲ್ಲ ಫಸ್ಟು ಈ ರೀತಿ ಹಿಂಡ್ಕೋಬೇಕಾಗುತ್ತೆ ನೀಟಾಗಿ. ಇದೇ ರೀತಿ ನಾನು 3 ಮಾವಿನ ಹಣ್ಣನ್ನು ಸಹ ಮಾಡ್ಕೊಂಡಿದ್ದೀನಿ. ಈ ರೀತಿ ನಿಮಗೆ ಯಾವ್ದಾದ್ರು ಬೇರೆ ಥರ ಟಿಪ್ಸ್ ಗೊತ್ತಿದ್ರೆ ಈ ರೀತಿ ಅದನ್ನು ಈಸಿಯಾಗಿ ಮಾಡ್ಕೊಳ್ಳೋದಿತ್ತಂದರೆ ಮಾಡ್ಕೋಬೋದು. ನನಗೆ ಇದೇ ಈಸಿ ಅನ್ನಿಸ್ತು, ಹಾಗಾಗಿ ಈ ಮೆಥಡಲ್ಲೇ ಮಾಡ್ಕೊತಾ ಇದ್ದೀನಿ. ಅಂದರೆ ಫಸ್ಟು ಸಿಪ್ಪೆನೆಲ್ಲ ಈ ರೀತಿ ಹಿಂಡ್ಕೊತಾ ಇದ್ದೀನಿ. ನಂತರ ಅದೇನಿದೆಯಲ್ಲ ವಾಟೆ ಜೊತೆಗೆ ಪಲ್ಪ್ ಥರ, ಅದನ್ನು ಈ ರೀತಿ ನಿಧಾನಕ್ಕೆ ಹಿಂಡ್ಕೋಬೇಕು. ಯಾಕಂದರೆ ಜಾಸ್ತಿ ಇದು ಒಂಥರ ಸ್ಕಿಪ್ ಆದಂಗೆ ಆಗುತ್ತೆ, ಜಾರು ಕೊಡುತ್ತೆ ಜಾಸ್ತಿ. ಹಾಗೆ ನಿಧಾನಕ್ಕೆ ಈ ರೀತಿ ಹಿಂಡ್ಕೋಬೇಕಾಗತ್ತೆ. ಈ ರೀತಿ ಹೊಟ್ಟೆನ ನೆಕ್ಸ್ಟ್ ತೆಗೆದು ಬಿಡಬೇಕು, ಹಿಂಡಿ ಥರ. ಕೆಲವರೆಲ್ಲ ಈ ಮಾವಿನ ಹಣ್ಣಿನ ಶೇಖರಣೆಗೆ ಸ್ವಲ್ಪ ನೀರನ್ನು ಕೂಡ ಯೂಸ್ ಮಾಡ್ತಾರೆ, ಬಟ್ ನಾನು ನೀರನ್ನು ಯೂಸ್ ಮಾಡಲ್ಲ. ಹಣ್ಣಿನ ರಸ ಏನಿದೆಯಲ್ಲ ಅದಷ್ಟೇ ಯೂಸ್ ಮಾಡೋದು ನಾನು. ಇದಕ್ಕೆ ಯಾವುದೇ ರೀತಿ ನೀರು ಆಗಿರ್ಬೋದು, ಹಾಲಾಗಿರ್ಬೋದು ಏನೂ ಕೂಡ ಆ್ಯಡ್ ಮಾಡೋದಿಲ್ಲ ನಾನು. ನೋಡಿ, ಈ ಥರ ನೀಟಾಗಿ ಹಿಂಡ್ಕೋಬೇಕಾಗುತ್ತೆ. ತುಂಬಾ ಜಾರ್ತಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲದ ಪುಡಿ ಆಗಿರ್ಬೋದು, ಅಥವಾ ಉಂಡೆ ಬೆಲ್ಲನ ಚೆಚ್ಕೊಂಡಾಗಿರ್ಬೋದು, ಅಥವಾ ನಿಮಗೆ ಸಕ್ಕರೆ ಇಷ್ಟ ಇದ್ದರೆ ಸಕ್ಕರೆ ಆಗಿರ್ಬೋದು ಆ್ಯಡ್ ಮಾಡ್ಕೋಬೋದು. ನೋಡಿ, ಈ ಥರ ಬಂದಿದೆ. ಈಗ ಹಿಂಡಿರ್ತಕ್ಕಂಥ ರಸ ಬಂದ್ಬಿಟ್ಟು ಇದಕ್ಕೆ ನಾನು ಬೆಲ್ಲದನ್ನು ಕುಟ್ಟಿ ಹಾಕೊತಾ ಇದ್ದೀನಿ. ಉಂಡೆ ಬೆಲ್ಲ ಇತ್ತು ಮನೆಯಲ್ಲಿ, ಹಾಗಾಗಿ ಅದನ್ನೇ ಕುಟ್ಟಿ ಹಾಕೊತಾ ಇದ್ದೀನಿ ನಾನು. ನಿಮಗೆಷ್ಟು ಸ್ವೀಟ್ ಬೇಕಿರುತ್ತೋ, ಮಾವಿನ ಹಣ್ಣು ಸಿಹಿಯಾಗಿರುತ್ತೆ. ಇದಕ್ಕೆ ರಸಪುರಿ ಮಾವಿನ ಹಣ್ಣು ಆದರೆ
ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅಂದರೆ ನಾನು ತೋರಿಸಿದ್ನಲ್ಲ ಅದು ದೊಡ್ಡದು ಇರುತ್ತಲ್ಲ ಬಾದಾಮಿ ಪುರಿ, ಮಾವಿನ ಹಣ್ಣು ಅಂತ, ಅದೆಲ್ಲ ಟೇಸ್ಟ್ ಹತ್ತಲ್ಲ. ಈ ಒಂದು ಮಾವಿನ ಹಣ್ಣಲ್ಲೇ ಚೆನ್ನಾಗಾಗುತ್ತೆ. ನೀವೇನಾರು ಮಾಡಿದ್ರೆ ಈ ಮಾವಿನ ಹಣ್ಣಲ್ಲೇ ಟ್ರೈ ಮಾಡಿ. ನೋಡಿ ಚೆನ್ನಾಗಿ ಕುಟ್ಕೊಂಡಿದ್ದೀನಿ ಬೆಲ್ಲವನ್ನು. ಈಗ ಇದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಬೆಲ್ಲ ಕರಗಬೇಕಲ್ಲ ಅದ್ರ ಜೊತೆಗೆ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಸ್ಟಿರ್ ಮಾಡ್ಕೋಬೇಕಾಗತ್ತೆ. ಏನಿಲ್ಲ, ಒಂದು 5-10 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಕರಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಬೆಲ್ಲ. ನಂತರ ಇದಕ್ಕೆ ಒಂದು 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕೊತೀನಿ. ಇದಕ್ಕೆ ನೋಡಿ, ಈ ಥರ ಕಾಳನ್ನಷ್ಟೇ ನಾನು ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ನಂತರ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಚಪಾತಿ ಆಗಿರ್ಬೋದು, ಪರೋಟ ಆಗಿರ್ಬೋದು, ಏನಾದರೂ ತಿನ್ಬೋದು. ಬಟ್ ಚಪಾತಿನೇ ಬೆಸ್ಟು. ಹಾಗಾಗಿ ನಾನು ಗೋಧಿ ಹಿಟ್ಟಿನಿಂದ ಚಪಾತಿನೇ ಮಾಡ್ಕೊಂಡಿದ್ದೆ. ಜೊತೆಗೆ ಸ್ವಲ್ಪ ಮೊಸರನ್ನು ಕೂಡ ಇಟ್ಕೊಂಡಿದ್ದೆ. ನೋಡಿ ಯಾವ ರೀತಿ ಮಳೆ ಬರ್ತಿತ್ತು ಅಂತಂದರೆ ಈವ್ನಿಂಗು ಚೆನ್ನಾಗಿತ್ತು, ಒಳ್ಳೆ ವೆದರು. ಈ ರೀತಿ ಒಮ್ಮೆ ಬೇಕಾದರೆ ನೀವು ಈ ಮಾವಿನ ಹಣ್ಣಿನ ಸೀಸನಲ್ಲೇ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಈ ಮಾವಿನ ಹಣ್ಣಿನ ಶ್ರೀಕರಣಿ. ಜೊತೆಗೆ ಚಪಾತಿಗೆ ತಿಂದರೆ ತುಂಬಾ ಸಖತ್ ಟೇಸ್ಟಿಯಾಗಿರುತ್ತೆ. ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ಚಪಾತಿ ಮತ್ತು ಮಾವಿನ ಹಣ್ಣಿನ ಶ್ರೀಕರಣಿ ಜೊತೆಗೆ. ಅದಕ್ಕೆ ಕೆಲವರು ಬಿಳಿ ಹೋಳಿಗೆ ಅಂತಲೂ ಕೂಡ ಮಾಡ್ತಾರೆ. ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ. ಅದನ್ನು ಆದರೆ ಇನ್ನೊಂದು ಸರಿ ಟ್ರೈ ಮಾಡಿ ಹಾಕ್ತೀನಿ ರೆಸಿಪಿನ. ಬಿಳಿ ಹೋಳಿಗೆನೂ ಜೊತೆಗೂ ಕೂಡ ಮಾವಿನ ಹಣ್ಣಿನ ಶ್ರೀಕರಣಿ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಒಂದು ಲೈಕನ್ನು ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.